ಜಮಾತ್ ಇಸ್ಲಾಮಿ ಹಿಂದ್ ಭಟ್ಕಳ ಶಾಖೆ ವತಿಯಿಂದ ಆಯೋಜಿಸಲಾಗಿರುವ ಇಂದಿನ ಈ ಪತ್ರಿಕಾಗೋಷ್ಠಿಗೆ ಎಲ್ಲರನ್ನೂ ನಾನು ಭಟ್ಕಳ ಜಮಾತ್ ಇಸ್ಲಾಮಿ ಹಿಂದ್ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ನೆರೆಹೊರೆಯವರ ಹಕ್ಕುಗಳ ಕುರಿತಂತೆ ಜಮಾತ್ ಇಸ್ಲಾಮಿ ಹಿಂದ್ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಅಭಿಯಾನವನ್ನು ಆಯೋಜಿಸ್ತಾ ಇದೆ. ಅದು 21 ನವೆಂಬರ್ ಇಂದ 30 ನವೆಂಬರ್ 2025ರವರೆಗೆ ನಡೆಯಲಿದೆ. 10 ದಿನಗಳ ಅಭಿಯಾನ. ಇದರ ಘೋಷವಾಕ್ಯ ಮಾದರಿ ನೆರೆಹೊರೆ, ಮಾದರಿ ಸಮಾಜ. ನಾವು ನೆರೆಹೊರೆಯವರು ನಮ್ಮ ಕುಟುಂಬ ಎಷ್ಟು ಮುಖ್ಯವೋ ಅಷ್ಟೇ ನಮ್ಮ ನೆರೆಹೊರೆಯೂ ಕೂಡ ಅಷ್ಟೇ ಬಹಳ ಪ್ರಮುಖವಾದಂಥ ಪಾತ್ರ ವಹಿಸ್ತಾರೆ. ನಮ್ಮ ನೆರೆಹೊರೆಯವರು, ನಮ್ಮ ನೇಬರ್ಸ್ ಚೆನ್ನಾಗಿದ್ದರೆ ನಮ್ಮ ಕುಟುಂಬವೂ ಕೂಡ ಚೆನ್ನಾಗಿರ್ತದೆ. ಈ ನಿಟ್ಟಿನಲ್ಲಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿರುವಂತೆ, ಯಾರು ತಮ್ಮ ನೆರೆಹೊರೆಯವರ ಕಿರುಕುಳದಿಂದ ತಡೆಯುವುದಿಲ್ಲೋ ಅವರು ನನ್ನವನಲ್ಲ ಅನ್ನುವಂಥ ಒಂದು ಮಾತನ್ನು ಕೂಡ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಹೇಳಿದ್ದಾರೆ. ಹಾಗೆ ನಿಮ್ಮ ನೆರೆಹೊರೆಯವರನ್ನು ಉತ್ತಮ ರೀತಿಯಿಂದ ವರ್ತಿಸಿ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಸೊ ಹಾಗಾಗಿ ಜಮಾತ್ ಇಸ್ಲಾಮಿ ಹಿಂದ್ ವತಿಯಿಂದ ದೇಶಾದ್ಯಂತ ನವೆಂಬರ್ 21ರಿಂದ 30ರವರೆಗೆ ನೆರೆಹೊರೆಯವರ ಹಕ್ಕುಗಳ ಅಭಿಯಾನ ಜಾಗೃತಿ ಕಾರ್ಯಕ್ರಮ ನಡೆಯುತ್ತಿದೆ. ಇದರ ಅಂಗವಾಗಿ ಭಟ್ಕಳದಲ್ಲಿಯೂ ಕೂಡ ಹಲವಾರು ಕಾರ್ಯಕ್ರಮಗಳು ಕೂಡ ನಾವು ಆಯೋಜಿಸ್ತಾ ಇದ್ದೇವೆ. ಪ್ರಮುಖವಾಗಿ ಈ ಅಭಿಯಾನದ ಪ್ರಮುಖ ಉದ್ದೇಶ ಏನು ಅಂತೇಳಿ ನಾವು ನೋಡಿದಾಗ, ಇಸ್ಲಾಮಿನ ಉಪದೇಶಗಳಲ್ಲಿರುವ ನೆರೆಹೊರೆಯವರ ಹಕ್ಕುಗಳ ಮಹತ್ವವನ್ನು ಸಮಾಜಕ್ಕೆ ನೆನಪಿಸುವುದು. ಇಲ್ಲಿ ನೆರೆಹೊರೆಯವರು ಅಂತಂದರೆ ಕೇವಲ ಮನೆಯ ಪಕ್ಕದಲ್ಲಿ ಇರುವಂಥವ್ರು ಮಾತ್ರವಲ್ಲ, ಬದಲಾಗಿ ನನ್ನೊಟ್ಟಿಗೆ ನನ್ನ ಬಸ್ಸಿನಲ್ಲಿ ಪ್ರಯಾಣಿಸುತ್ತಾ ನನ್ನ ಸಹ ಪ್ರಯಾಣಿಕ ಮತ್ತು ರಸ್ತೆಯಲ್ಲಿ ಹೋಗುವಂಥ ನನ್ನ ಜೊತೆಗಾರ ಮತ್ತು ನನ್ನ ಆಫೀಸ್ನಲ್ಲಿ ಕೆಲಸ ಮಾಡುವಂಥ ನನ್ನ ಸಹೋದ್ಯೋಗಿ ಎಲ್ಲರೂ ಕೂಡ ನನ್ನ ನೆರೆಹೊರೆಯವರು. ಅವರೊಂದಿಗೆ ಉತ್ತಮ ರೀತಿಯಿಂದ ವರ್ತಿಸಬೇಕು ಅನ್ನುವಂಥದ್ದು ಇಸ್ಲಾಂನ ಒಂದು ಮಹತ್ವವಾದಂಥ ಸಂದೇಶ. ಸೊ ಈ ಸಂದೇಶಗಳನ್ನು ಜನರಿಗೆ ತಲುಪಿಸಬೇಕು ಮತ್ತು ಮುಸ್ಲಿಮರಲ್ಲಿ ಜಾಗೃತಿ ಮೂಡಿಸಬೇಕು. ನಿಮ್ಮ ನೆರೆಹೊರೆಯವರೊಂದಿಗೆ ಉತ್ತಮವಾಗಿ ನೀವು ವರ್ತಿಸಿ ಉತ್ತಮವಾದಂಥ ಬಾಂಧವ್ಯವನ್ನು ಬೆಳೆಸಿಕೊಳ್ಳಿ ಅನ್ನುವಂಥ ಜಾಗೃತಿ ಕಾರ್ಯಕ್ರಮ ಮೂಡಿಸೋದ್ರ ಜೊತೆಗೆ ನಮ್ಮ ಮುಸ್ಲಿಮೇತರ ಬಾಂಧವಗಳಲ್ಲಿ ಕೂಡ ಅವರು ಈ ನೆರೆಹೊರೆಯವರ ಕುರಿತಂತೆ ಇಸ್ಲಾಂ ಏನು ಬೋಧನೆ ಮಾಡ್ತದೆ ಅನ್ನೋದರ ಕುರಿತು ಹೇಳುವಂಥ ಈ ಕಾರ್ಯಕ್ರಮದ ಒಂದು ಉದ್ದೇಶ ಆಗಿದೆ. ಸಮಾಜಕ್ಕೆ ಇದರ ಮಹತ್ವವನ್ನು ನೆನಪಿಸುವುದು ಮತ್ತು ಉತ್ತಮ ನೆರೆಹೊರೆಯುವ ಸಂಬಂಧಗಳನ್ನು ಪುನರ್ಜೀವನಗೊಳಿಸುವಂಥದ್ದು. ಕುರಾನ್ ಮತ್ತು ಹದೀಸ್ಗಳಲ್ಲಿರುವ ನೆರೆಹೊರೆಯವರ ಮೇಲೆ ದಯೆ, ಕಾಳಜಿ ಮತ್ತು ಸುರಕ್ಷತೆ ಒಬ್ಬ ಉತ್ತಮ ವ್ಯಕ್ತಿಯ ಗುಣ ಎಂದು ಹೇಳಲಾಗಿದೆ. ಈ ಅಭಿಯಾನದ ಏಕೆ ನಾವು ಅಭಿಯಾನ ಮಾಡ್ತಿದ್ದೇವೆ, ಇದರ ಅಗತ್ಯವೇನು ಅನ್ನುವುದರ ಕುರಿತು ನಾವು ಮಾತನಾಡಬೇಕಾದ್ರೆ, ಈ ನಗರೀಕರಣ ಮತ್ತು ಅಂತರ ಮತ್ತು ವೈಯಕ್ತಿಕತೆ ಹೆಚ್ಚಾದಂತೆ ನಾವೆಲ್ಲರೂ ನೋಡಿ, ಮೊದಲೆಲ್ಲ ಗುಂಪಾಗಿ ನಾವು ಸೇರ್ತಾ ಇದ್ವಿ. ಈಗ ಒಬ್ಬೊಬ್ಬನೇ ಸೇರಿಕೊಂಡು ಒಬ್ಬೊಬ್ಬನೇ ಜೀವನ ಮಾಡ್ತಾ ಇದ್ದಾನೆ. ಯಾವುದೇ ರೀತಿಯಾದಂಥ ಇದಿಲ್ಲ, ಜನರ ಜೊತೆ ಅಂತರವನ್ನು ಕಾಪಾಡಿಕೊಳ್ತಾ ಇದ್ದಾರೆ. ಹೀಗಾಗಿ ನಮ್ಮ ನೆರೆಯವರೊಂದಿಗೆ ನಮ್ಮ ಹಕ್ಕು ಇದು ಏನು ಬಾಂಧವ್ಯವು ಕೂಡ ಕೆಟ್ಟದಾಗ್ತಾ ಇದೆ. ನೆರೆಯವರೊಂದಿಗೆ ನಮ್ಮ ಬಾಂಧವ್ಯ ಕೂಡ ಕೆಡ್ತಾ ಇದೆ. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ನಮ್ಮಲ್ಲಿರುವಂಥ ಸಣ್ಣ ಪುಟ್ಟ ಕಲಹಗಳನ್ನು ದೂರ ಮಾಡಬೇಕು ಮತ್ತು ನಮ್ಮ ಬಗ್ಗೆ ಇರುವಂಥ ತಪ್ಪು ಅಭಿಪ್ರಾಯಗಳನ್ನು ದೂರ ಮಾಡಬೇಕು. ಹಾಗೆ ಸಮಾಜದ ಅಸಮಾಧಾನಕ್ಕೆ, ಅಶಾಂತಿಗೆ ಕಾರಣವಾಗಿರುವಂಥ ಕೆಲವು ಅಂಶಗಳನ್ನು ನಾವು ಗುರುತಿಸಿ ಈ ಹಿನ್ನೆಲೆಯಲ್ಲಿ ಸೌಹಾರ್ದ, ಸಹವಾಸ ಮತ್ತು ಪರಸ್ಪರ ಗೌರವದ ಸಂದೇಶ ಹರಡುವುದು ಈ ಅಭಿಯಾನದ ಒಂದು ಅಗತ್ಯ. ಅಭಿಯಾನದಲ್ಲಿ ನಾವು ಮುಖ್ಯ ಗುರಿಗಳನ್ನು ನಾವು ಇಟ್ಕೊಂಡಿದ್ದೇವೆ. ಕೆಲವು 10 ದಿನಗಳಲ್ಲಿ ಏನೆಲ್ಲ ಸಾಧನೆ ಮಾಡಬೇಕು, ನಾವು ಏನೆಲ್ಲ ತಲುಪಬೇಕು, ಯಾರನ್ನು ಮುಟ್ಟಬೇಕು ಅನ್ನುವಂಥದ್ದು, ನೆರೆಯವರ ಹಕ್ಕುಗಳು ಮತ್ತು ಕರ್ತವ್ಯಗಳ ಬಗ್ಗೆ ಜಾಗೃತಿ ಮೂಡಿಸುವಂಥದ್ದು, ಸೌಹಾರ್ದಯುತವಾಗಿ ದೂರು, ಕಲಹ ಮತ್ತು ಪರಿಹಾರವನ್ನು ಕಂಡುಕೊಳ್ಳುವಂಥದ್ದು, ಸಂಚಾರದ ಶಿಷ್ಟಾಚಾರ ಮತ್ತು ಸಾರ್ವಜನಿಕ ಸ್ಥಳಗಳ ಕುರಿತಂತೆ ಹಕ್ಕುಗಳ ಕುರಿತು ಶಿಕ್ಷಣ ನೀಡುವಂಥದ್ದು, ಹಾಗೆ ಮುಸ್ಲಿಮೇತರರೊಂದಿಗೆ ಇಸ್ಲಾಮಿನ ಶಾಂತಿ, ಸೌಹಾರ್ದ ಮೌಲ್ಯಗಳನ್ನು ತಲುಪಿಸುವಂಥದ್ದು, ಹಾಗೆ ಬಡಾವಣೆಗಳಲ್ಲಿ ನಮ್ಮ ಬಡಾವಣೆಗಳಲ್ಲಿ ಸ್ನೇಹ, ದಯೆ ಮತ್ತು ಸಹಕಾರ ಹೆಚ್ಚಿಸುವಂಥದ್ದು. ಸೊ ಹೀಗೆ ರಾಜ್ಯ ಮತ್ತು ಸ್ಥಳೀಯ ಮಟ್ಟದಲ್ಲಿ ಮನೆ ಜಾಗೃತಿ, ಸಾಮಾಜಿಕ ಸಭೆಗಳು, ಮಸೀದಿಗಳ ಮೂಲಕ ಈ ಕುರಿತಂತೆ ಸಂದೇಶ ಪ್ರಚಾರ ಮತ್ತು ಯುವಕರ ವಿಶೇಷ ಕಾರ್ಯಕ್ರಮಗಳು ಮತ್ತು ಮಾದರಿ ನೆರೆಹೊರೆಗಳ ವರದಿ ಸಂಗ್ರಹಣೆ ಸೇರಿದಂತೆ ಹಲವು ಚಟುವಟಿಕೆಗಳು ನಡೆಯಲಿವೆ. ಈ ಅಭಿಯಾನವು ಸಮಾಜದಲ್ಲಿ ಶಾಂತಿ,
ಪರಸ್ಪರ ಗೌರವ ಮತ್ತು ಒಗ್ಗಟ್ಟು ಹೆಚ್ಚಿಸುವ ಮಹತ್ವದ ಕ್ರಮವಾಗಿದ್ದು ಹೊಸ ಪೀಳಿಗೆಗೆ ಸೌಹಾರ್ದ ಮತ್ತು ಮಾನವೀಯತೆಯ ಮೌಲ್ಯಗಳನ್ನು ತಲುಪಿಸುವುದು ಇದರ ಮುಖ್ಯ ಗುರಿಯಾಗಿದೆ. ಸೊ ಈ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಪತ್ರಿಕಾ ಮಿತ್ರರು ಈ ಒಂದು ನಿಟ್ಟಿನಲ್ಲಿ ನಮ್ಮ ಈ ಸಂದೇಶವನ್ನು ಸಮಾಜಕ್ಕೆ ತಲುಪಿಸುವುದರ ಮೂಲಕ ಉತ್ತಮ ನೆರೆಹೊರೆಯನ್ನು ಸುಭದ್ರಗೊಳಿಸಬೇಕು ಅಂತೇಳಿ ಕೇಳಿಕೊಡ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಂಥ ತಮ್ಮೆಲ್ಲರನ್ನು ಕೂಡ ಮತ್ತೊಮ್ಮೆ ನಾನು ಸ್ವಾಗತಿಸಿ ನಾನು ಪ್ರಸ್ತಾವಿಕವಾಗಿ ಈ ಅಭಿಯಾನದ ಉದ್ದೇಶವನ್ನು ಇಟ್ಟಿದ್ದೇನೆ. ಅದಕ್ಕೆ ನಾನು ಅಂತಿಮ ವಿರಾಮವನ್ನು ಹೇಳ್ತಾ ಇದ್ದೇನೆ. ಈಗ ಉರ್ದು जमात इस्लामी हिंद सारे हिंदुस्तान में 21 नवंबर का 30 नवंबर 2025 मना रही। इसमें मुल्की सतह पर आम लोगों के अंदर बेदारी पैदा करने की कोशिश कर रही है, क्योंकि नेबर्स के ताल्लुक़ से आम तौर पर लोगों के अंदर, समाज के अंदर वो बेदारी नहीं है। 90% जो नेबर्स हैं आपस के उनके ताल्लुकात में बराबर नहीं है। तो इस मुहिम में हम लोगों को बता रहे हैं कि पड़ोसियों के क्या हुकूक हैं। इस्लाम में पड़ोस के ताल्लुक़ से जो हुकूक हैं, इस्लामी तालीमात की रोशनी में आप उसको जानते ही हैं कि वो कोई मोमिन हो ही नहीं सकता जो खुद पेट भर कर खाए और उसका पड़ोसी भूखा रहे। तो इस 10 दिनों के अंदर जो हम मुहिम मनाएंगे उसमें लोगों को पड़ोसियों के हुकूक और उनके फ़राइज़ के मुतालिक जानकारी पैदा कराएंगे। आपस के अंदर अगर शिकायतें हैं और झगड़े हैं, तनाज़ुआत हैं, उसको हल कराने की कोशिश करेंगे। इसमें ट्रैफिक के आदाब और अवामी मकामात और रास्तों के आदाब और हुकूक की तालीम और इसके ज़रिए मिसाली पड़ोसी के नमूने को मुतारफ़ कराएंगे। और इस्लाम में जो हमआहंगी पाई जाती है, आप यहाँ पर जो हमारे पड़ोसी हैं वो सिर्फ मुसलमान हैं, लेकिन मुख्तलिफ़ शहरों में मुस्लिम, गैर मुस्लिम, क्रिश्चन, तमाम तबके के लोग जो नेबर्स हैं उनके साथ हमारी जो पड़ोसी का जो ताल्लुक़ होना चाहिए और इस्लामी तालीमात, उसके लिए हम एक दूसरे के साथ अच्छे रवाबित और उनके साथ एहतराम के साथ पेश आने के लिए हम लोगों को जानकारी पैदा करा रहे हैं। तो हम इस सिलसिले में लोगों के अंदर बेदारी पैदा करने के लिए हमारी ख़वातीन भी इसमें हिस्सा ले रही हैं और मर्द भी अपने तौर पर अलग प्रोग्राम बना रहे हैं। मसाजिद के अंदर हम जो इमाम हैं और ख़तीब लोग हैं उनको खुतबा देने के लिए और उनको स्पीच करने के लिए जो हम लोग उनको लेटर से लिख रहे हैं। और स्कूलों के अंदर ड्राइंग का मुकाबला और मजमून नवीसी का मुकाबला भी हम लोग रख रहे हैं और इसके लिए भी हमने इनामात मुकर्रर किए। तो इस मुहिम के ज़रिए से माशरे के अंदर एक अमन, बाहमी एहतराम और इत्तिहाद को फ़रोग़ मिलेगा और आपस में जो शिकायतें हैं इससे दूर हो जाएंगी और इंसानियत जो खुद इस बात का तकाज़ा करती है, इसके ज़रिए से हमआहंगी पैदा हो जाएगी और हमारे जो गैर मुस्लिम भाई भी हैं, बरादरान वतन हैं, उनको हमारी इस्लामी जो तालीमात हैं, इस हमारे इस्लाम नेबर्स के ताल्लुक़ से क्या कहता है, तो तालीमात तक भी उनके अंदर पहुंच जाएंगी और जिससे एक अच्छा समाज वजूद में आएगा। तो बस यही हमारे काम हैं जो हम कर रहे हैं इंशाअल्लाह। पड़ोसी का मतलब सिर्फ ये नहीं है कि घर के पड़ोसी हैं, बल्कि दुकान के भी पड़ोसी हैं, ऑफिस में काम करने वाले, ये सब लोग हमारे पड़ोसी हैं। ये हमारी मुहिम है।